ನನ್ನ ದೃಷ್ಟಿನೇ ನಿನಗೆ ತಾಗುತ್ತೆ ರೀ. ನೋಡಿ ನಮ್ಮ ಚಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿನ್ನೆವರೆಗೂ ನನ್ನ ಕಿವಿಬೇಲ್ ಹಿಡ್ಕೊಂಡು ಓಡಾಡ್ತಿದ್ ಮಗಳು ಇವತ್ತಾಗ್ಲಿ ಮದುವಣಗಿತ್ತಿ. ಅಪ್ಪ, ಪೂಜೆಗೆಲ್ಲ ರೆಡಿ ಇದೆ. ಬಾಕಂದ ಕಣ್ಮುಂದೆ ಕರ್ಪೂರ ಕರ್ಗೋದ್ರೆ ಪರವಾಗಿಲ್ಲ, ಕರ್ಪೂರದ ಗೊಂಬೆನೆ ಕರ್ಗೋಗ್ತಿದ್ಯಲ್ಲ ಹರಿ. ಸೇವ್ರೆ, ಆ ಕಂಟಿ ನಾನು ಹೇಳಿದ ಕೆಲಸ ಏನ್ ಮಾಡುತ್ತೋ ಗೊತ್ತಾಗ್ತಿಲ್ವಲ್ಲ. ಮುತ್ತಣ್ಣ ಏನಾದ್ರೂ ಬೇಡ ಅಂತ ತಡೆದಿರ್ಬೋದಾ? ಏನಾಯ್ತು ಅಂತ ಮೊದಲು ತಿಳ್ಕೊಬೇಕು. ಕಂಟಿ ಫೋನ್ ತೆಗಿಯೋ. ಈ ನನ್ನ ಮಗನಿಗೆ ಫೋನ್ ತೆಗಿಯಕ್ಕೆ ಏನ್ ರೋಗ? ಓ ಹರಿ, ಫೋನು ಹೇಳೋ. ಬೇಕು ಅಂತಾನೆ ಒಂದೆರಡು ರಿಂಗ್ ಆದ್ಮೇಲೆ ಫೋನ್ ತೆಗಿತೀಯಲ್ವ ನೀನು? ನನಗೆ ಟೆನ್ಷನ್ ಕೊಡಿದ್ರೆ ಏನೋ ಖುಷಿ ನಿನಗೆ? ಏಯ್, ನೀನೇನು CM PM? ನಿನ್ ಫೋನ್ಗೋಸ್ಕರ ಕಾಯ್ಕೊಂಡು ಕೂತಿರೋದಕ್ಕೆ ನಿನ್ ಫೋನ್ ಎತ್ತಿರೋದೇ ದೊಡ್ಡ ವಿಷಯ. ಹೋಗಲು. ಅಲೋ ಸಾರಿ ಕಣ, ಸಾರಿ ಬ್ರದರ್. ಅದು ಕಂಡೀಷನ್ ಕಂಟ್ರೋಲ್ಗೆ ಸಿಗದೆ ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಇಲ್ಲಿ ನಮ್ ಕಂಡೀಷನ್ ಹಾಗೆ ಇದೆ ಕಣಪ್ಪ. ಏನೋ ಹೇಳ್ತಿದ್ಯಾ? ಅಣ್ಣ ಒಪ್ಕೋತಾ ಇಲ್ಲ ಕಣ. ತಲೆ ಮೇಲೆ ತಲೆ ಬಿದ್ರು ಸರಿ, ಕಿಡ್ನಾಪ್ ಎಲ್ಲ ಮಾಡೋದು ಬೇಡ ಅಂತಿದ್ದಾನೆ. ಲವ್ ಕಂಟಿ, ತಲೆ ತೆಗಿಯಕ್ಕಿಂತ ದೊಡ್ಡ ಕೆಲಸ ಏನೋ ಕಿಡ್ನಾಪ್ ಮಾಡೋದು. ನೀನೇ ಸ್ವಲ್ಪ ಅಣ್ಣನ್ ತಿಳಿಸೇಳೋ. ತಿಳಿಸೇಳಕ್ಕೆ ನಾನು ಮೇಸ್ಟ್ರು ಅಲ್ಲ, ಅಣ್ಣ ಸ್ಟೂಡೆಂಟು ಅಲ್ಲ. ಕಂಟಿ ಡೈಲಾಗ್ಗಳು ಹೊಡಿಬೇಡಕಣೋ, ಟೈಮ್ ಇಲ್ಲ. ಆ ಹುಡುಗಿನ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳೋ. ಅಲ್ವೋ, ಅವಳ ಮೇಲೆ ಲವ್ ಗಿವ್ ಏನೂ ಇಲ್ಲ ಅಂದೆ. ಈಗ ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಬ್ರದರ್, ಕಂಟಿ ಬ್ರದರ್, ಈ ಟೈಮಲ್ಲಿ ಇಂಥ ಕ್ವಶನ್ ಬೇಕೇನಾ? ಇಷ್ಟೇನು ನೀನು ಅರ್ಥ ಮಾಡ್ಕೊಂಡಿರೋದು? ನನಗ್ ತಾನೇ ನಿಮ್ಮನ್ ಬಿಟ್ಟು ಬೇರೆ ಇನ್ಯಾರೋ ಇದ್ದಾರೆ? ಯಾರಿದ್ದಾರೆ ಹೇಳಿ ನೋಡೋಣ. ನಿಮ್ಮನ್ನ ನಂಬಿ ಅಲ್ವೇನೋ ನಾನು ಹುಡುಗಿಗೆ ಮಾತು ಕೊಟ್ಟಿರೋದು. ಇವಾಗ ನಾನು ಆ ಹುಡುಗಿ ಮುಂದೆ ತಲೆ ತಗ್ಸ್ಬೇಕೇನೋ? ಹೇಳೋ ಕಂಟಿ. ಅಲ್ಲ ಕಣೋ, ಅಣ್ತಂದಿರಾಗಿ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ ನನ್ನನ್ನ? ಅಯ್ಯೋ ಸರಿ ಇರಪ್ಪ, ಏನೋ ಒಂದು ಮಾಡ್ತೀನಿ. ಸರಿ ಕಣೋ, ಪ್ಲೀಸ್ ಸ್ವಲ್ಪ ಬೇಗ. ಏನಾಯ್ತಣ್ಣ? ಹರಿ ಫೋನ್ ಮಾಡಿದ್ದ ಮೈ. ಹೇಗಾದ್ರೂ ಮಾಡಿ ಅಣ್ಣನ ಒಪ್ಸಿ ಅಂತ ಹೇಳ್ತಾ ಇದ್ದಾನ. ಅಣ್ಣ ಒಪ್ತಾ ಇಲ್ಲ ಅಂತ ನೀನ್ ಹೇಳ್ಬೇಕಿತ್ತು. ಹೇಳ್ದೆ ಕಣ. ಹರಿ ಯಾಕೋ ಆ ಹುಡುಗಿನ ತುಂಬಾ ಹಚ್ಕೊಂಡಿರ್ಬೇಕು ಅನ್ಸುತ್ತೆ. ನಾವೀಗ ಏನು ಮಾಡಿಲ್ಲ ಅಂದ್ರೆ ಹರಿ ಏನಾಗ್ತಾನೋ ಅನ್ನೋ ಭಯ ಶುರು ಆಗಿದೆ. ನೀನೇನಣ್ಣ ಹಿಂಗ್ ಮಾತಾಡ್ತಿದ್ಯಾ? ಹೋಗ್ಕೊಂಡ ಮೈ. ಅಲ್ಲ ನೀನೇ ಹೇಳು, ಅವ್ನು ಯಾವತ್ತಾದ್ರೂ ನನ್ನ ಬ್ರದರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿದಾನ? ಇಲ್ಲ. ಆ ಲೆವೆಲ್ ಇಳ್ದಿದ್ದಾನೆ ಅಂದ್ರೆ ಅವ್ನು ಮಾನಸಿಕವಾಗಿ ನೊಂದಿದ್ದಾನೆ ಅಂತಾನೆ ಅರ್ಥ. ಹೇ ಮೈ, ಒಂದ್ ಕೆಲ್ಸ ಮಾಡೋಣವಾ? ಏನದು? ಅಣ್ಣಂಗ್ ಗೊತ್ತಿಲ್ದಂಗೆ ನಾವ್ ಕಿಡ್ನಾಪ್ ಮಾಡೋಣ. ಅಯ್ಯಯ್ಯೋ, ಅಣ್ಣಂಗ್ ಗೊತ್ತಾದ್ರೆ ಅದಕ್ಕೆ ಕೊಣು. ಗೊತ್ತಾಗ್ದಿರಂಗ್ ಮಾಡೋಣ ಅಂತ ಹೇಳ್ತಾ ಇರೋದು. ಇರೋದು ಇದೊಂದೇ ದಾರಿ. ನನ್ ಗೊತ್ತಿರೋ ಇಬ್ರು ಹುಡುಗರು ಹೆಲ್ಪ್ ಕೇಳ್ತೀನಿ. ಹೆಲ್ಪ್ ಮಾಡ್ಲಿ. ಅಣ್ಣ ಅಣ್ಣ ಅಣ್ಣ, ಒಂದು ನಿಮಿಷ ಇರು. ನನ್ನ ಹತ್ರ ಒಂದು ಐಡಿಯಾ ಇದೆ, ಅದು ಪಕ್ಕ ವರ್ಕೌಟ್ ಆಗುತ್ತೆ. ಏನದು? ನಾವು ಅಣ್ಣನ ಹತ್ರ ಸುಳ್ಳು ಹೇಳೋ ಬದಲು ಆ ಹುಡುಗಿ ಅಪ್ಪನ ಹತ್ರನೇ ಸುಳ್ಳು ಹೇಳ್ಬಿಟ್ರೆ? ಅದೆಲ್ಲ ಸರಿ. ಅವ್ರಪ್ಪ ನಂಬರ್ ಹೌದಲ್ವಾ? ಅಣ್ಣ, ಹರಿಯಣ್ಣಂಗೆ ಫೋನ್ ಮಾಡಿ ಕೇಳಿದ್ರೆ ಅವನೇ ಕೊಡ್ತಾನೆ. ಅದೇ ಕರೆಕ್ಟ್, ನೀವು ಫೋನ್ ಮಾಡು. ಹಿಂಗಾಗ್ತದೆ. ಎಲ್ರು ಬಂದ? ದಾಸು, ಇದು ಯಾವ್ದಪ್ಪ ನಂಬರು? ರಿಸೀವ್ ಮಾಡಿದ್ರೆ ಅಲ್ವಪ್ಪ ಗೊತ್ತಾಗೋದು. ಕರೆಕ್ಟ್. ಹಲೋ. ಹಲೋ ಸರ್, ಚೆನ್ನಾಗಿದ್ದೀರಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಿ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಳ್ಳು ಹೇಳ್ತಿರಲ್ಲ ಸರ್. ನಿಮ್ ಮಗಳು ಜೀವನ ಹಾಳಾಗ್ತಿದೆ, ಆದ್ರೂ ನೀವೆಲ್ಲರೂ ಚೆನ್ನಾಗಿದ್ದೀವಿ ಅಂತಿರಲ್ಲ ಸರ್. ಏಯ್, ನಿನ್ಗೆಲ್ಲೋ ಕನ್ಫ್ಯೂಷನ್ ಆಗಿದೆ. ರಾಂಗ್ ನಂಬರ್ಗೆ ಫೋನ್ ಮಾಡಿದ್ಯಾ ನೋಡು. ಸರ್ 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 ಸರಿಯಾದ ನಂಬರ್ಗೆ ಕಾಲ್ ಮಾಡಿದ್ದೀನಿ. ನೀವ್ ಯಾರು ಅಂತ ನನಗೆ ಗೊತ್ತು. ನೀವು ಮಹಾಬಲ ತಾನೆ? ನಿಮ್ ಮಗಳು ಚಂದನ ಮಹಾಬಲ ತಾನೆ? ನಿಮ್ ಅಳಿಯ ಆರ್ಯ ತಾನೆ? ಕರೆಕ್ಟು. ಆದ್ರೆ ನೀನ್ ಯಾರಪ್ಪ? ಸರ್, ನಾನು ನಿಮ್ ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಆರ್ಯನ್ ಬಗ್ಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ ಮಗಳನ್ನ ಆರ್ಯನ್ ಕೊಟ್ಟು ಮದ್ವೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ ಮಗಳು ಜೀವನ ಹಾಳಾಗ್ಬಾರ್ದು ಅಂತ ನಾನು ನಿಮ್ಗೆ ಕಾಲ್ ಮಾಡಿದೆ ಸರ್. ನೋಡು, ಅಳಿಯಂದ್ರ ಬಗ್ಗೆ ಏನೇನೋ ಮಾತಾಡಬೇಡ. ನಮ್ಮ ಅಳಿಯಂದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಳಿಯಂದ್ರು ತುಂಬಾ ಒಳ್ಳೆಯವರು. ಅವ್ರ ಬಗ್ಗೆ ನಿನ್ಗೇನೋ ಗೊತ್ತು? ನೋಡಿ ನೋಡಿ ನೋಡಿ, ನಾನು ಇನ್ನೂ ಏನು ಹೇಳಲೇ ಇಲ್ಲ, ಅಷ್ಟಕ್ಕೆ ನೀವು ಟೆನ್ಷನ್ ಮಾಡ್ಕೊತಿದ್ದೀರಲ್ಲ. ಏಯ್, ಮಗಳು ಜೀವನ ಹಾಳಾಗ್ತದೆ ಅಂತ ಹೇಳ್ತಿದ್ರೆ ಟೆನ್ಷನ್ ಮಾಡ್ಕೊಳ್ದೆ ಸುಮ್ಮನಿರ್ಬೇಕಾ? ತಮಾಷೆ ಮಾಡೋಕ್ಕೂ ಕೇಳೋಕ್ಕೂ ನನ್ ಟೈಮ್ ಇಲ್ಲ. ಇಡು ಫೋನ್ನ. ಸರ್ 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 ಈಗ ಫೋನ್ ಕಟ್ ಮಾಡಿದ್ರೆ ನಿಮ್ಮ ಮಗಳ ಜೀವನ ನೀವೇ ಹಾಳು ಮಾಡ್ದಂಗೆ. ಏನೋ ಹೇಳ್ತಾ ಇದ್ದೀನಿ ನೀನು? ಸರ್, ನನ್ನ ಮಾತು ಕೇಳಿ ಸರ್.
ಆರ್ಯ ಒಳ್ಳೆಯವನಲ್ಲ ಸರ್. ಏಯ್ ಅಳಿಯಂದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. 10 ಕಡೆ ವಿಚಾರಿಸಿ ಸಂಬಂಧ ಚೆನ್ನಾಗಿದೆ ಅಂದ್ಮೇಲೆ ನನ್ನ ಮಗಳು ಕೊಡಕ್ಕೆ ಒಪ್ಕೊಂಡಿದ್ದು. ಈಗಿರುವಾಗ ನನ್ನ ಮಗಳ ಜೀವನ ಹೇಗಪ್ಪ ಹಾಳಾಗುತ್ತೆ? ಸುಮ್ಮನೆ ಏನೇನೋ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ಹಲೋ ಹಲೋ, ಈ ಮಹಾಬಲ ಮಾತ್ಗೂ ಒಂದು ಕ್ವಶನ್ ಕೇಳ್ತಾ ಇದಾರೆ, ಏನಂತ ಉತ್ತರ ಕೊಡ್ಲಿ? ಫೋನ್ ಕೊಡು, ನಾನು ದೊಡ್ಡ ಬರ್ದಿರೋ ಹತ್ರ ಮಾತಾಡ್ತೀನಿ. ಸರ್, ನಾನು ಹೇಳೋದು ನಿಜ ಸರ್. ಆ ಆರ್ಯ ದೊಡ್ಡ ದೊಡ್ಡ ಮನೆ ಹೆಣ್ಮಕ್ಳನ್ನ ಮದುವೆ ಆಗೋ ನಾಟಕ ಮಾಡಿ ಫಾರಿನ್ ಅಲ್ಲಿ ಬೇರೆಯವ್ರಿಗೆ ಮಾಡ್ತಾನೆ ಸರ್. ಅಲ್ಲೇ ಒಂದು ಬಿಸ್ನೆಸ್ ಅದು ಸರ್. ಕರ್ತೆ ಮಾಡುವ ಏನ ಕೇಳಿಸ್ಕೊತಾ ಇದೀನಿ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಏಯ್ ಎಲ್ಲೋ ಇದ್ದೆ ನೀನು? ಎಲ್ಲಿದ್ಯಾ ಹೇಳು, ಬರ್ತೀನಿ. ಸರ್, ಕೂಗಾಡೋದ್ ಬಿಟ್ಟು ಕೂಲ್ ಆಗಿ ನನ್ನ ಮಾತನ್ನ ಕೇಳಿ ಸರ್. ನನ್ನ ಮಾತನ್ನ ನಂಬಿ ಸರ್. ದುಡುಕಿ ನಿಮ್ ಮಗಳ ಜೀವನನ ಬೆಂಕಿಗೆ ಹಾಕ್ಬೇಡಿ ಸರ್. ಆರ್ಯನ್ ದುರಾಸೆಗೆ ಬಲಿಯಾದ ಹೆಣ್ಮಕ್ಳಲ್ಲಿ ನನ್ನ ತಂಗಿನೂ ಒಬ್ಳು ಸರ್. ಇನ್ನೂ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನನ್ ಕೋರ್ಟು ಕಚೇರಿ ಅಂತ ಅಲಿತಾನೆ ಇದೀನಿ ಸರ್. ಯೋಚನೆ ಮಾಡಿ ಸರ್. ಮಾತ್ಗೂ ಅಳಿ ಅಂದ್ರು ಅಂತ ಇರ್ತೀರಲ್ಲ, ಮಗಳೇ ಉಳಿಯಲ್ಲ ಅಂದ್ಮೇಲೆ ಹಳ್ಳಿಯ ಇದು ಏನ್ ಸರ್ ಪ್ರಯೋಜನ? ದುಡ್ಕಿ ನಿರ್ಧಾರ ತಗೊಂಡ್ರೆ ಹಾಳಾಗೋದು ನಿಮ್ಮ ಮಗಳ ಜೀವನನೇ ಸರ್. ಏಯ್, ನಿನ್ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಿನ್ ಮಾತನ್ನ ನಂಬಿ ನನ್ನ ಮಗಳ ಮದ್ವೆನ ಹೇಗೆ ಕ್ಯಾನ್ಸಲ್ ಮಾಡ್ಲಿ? ಸರ್, ಹೇಳಿದ್ನಲ್ಲ ಸರ್, ನನ್ಗೆ 1 ವಾರ ಟೈಮ್ ಕೊಡಿ. ಅಷ್ಟರಲ್ಲಿ ಏನು ಮುಳ್ಗೋಗಲ್ಲ ಸರ್. ನಾನ್ ನಿಮಗ್ ನಿಜ ಗೊತ್ತು ಮಾಡ್ತೀನಿ. ಸರಿಯಪ್ಪ, ಹಾಗೆ ಆಗಿ. ರೀ, ಯಾರೇ ಅದು? ಏನಾಯ್ತು? ಯಾರಪ್ಪ ಫೋನ್ ಮಾಡಿದ್ದು? ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಏನ್ ಹೇಳಿದ್ರು? ದಾಸು, ಆ ಫೋನ್ ನಂಬರ್ ಕೊಡಿ, ನಾ ಕಂಪ್ಲೇಂಟ್ ಕೊಟ್ಟು ಚೆಕ್ ಮಾಡಿಸ್ತೀನಿ. ಅವ್ರು ಯಾರು ಅಂತ ಗೊತ್ತಿಲ್ಲಪ್ಪ. ನಂಬರ್ ತಗೋ. ಅಯ್ಯೋ, ಈ ಟೈಮ್ನಲ್ಲಿ ಕಂಪ್ಲೇಂಟ್ ಕೊಡೋದು ಮುಖ್ಯನೋ ಅಥವಾ ಈ ವಿಷಯ ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದು ಮುಖ್ಯನಾ? ಅದು ಸರಿನೇ ಅಪ್ಪ. ಆರ್ಯ ಅಂಡ್ ಫ್ಯಾಮಿಲಿ ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೊರಟಿದ್ದಾರೆ. ಈ ಟೈಮಲ್ಲಿ ನಾವು ಕಂಪ್ಲೇಂಟ್ ಅಂತ? ನೋಡಪ್ಪ, ನನ್ ಮನ್ಸಾಕ್ಷಿ ಹೇಳ್ತದೆಪ್ಪ, ಅಳಿಯಂದ್ರು ತುಂಬಾ ಒಳ್ಳೆಯವರು. ಯಾರು ನಮ್ಗೆ ಆಗದಿರೋರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ, ಅಲ್ವೇನೆ? ಏನ್ರಿ ಇದೆಲ್ಲ? ಅಪ್ಪ, ನೀವು ಹೇಳ್ತಿರೋದು ಕೇಳ್ತಿದ್ರೆ ನಮ್ ಕಾಂಪಿಟೇಟರ್ ಪರೀಸ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ಸ್ ಅವ್ರು ಇದಾರಲ್ಲ, ಅವ್ರದ್ದೇನಾದ್ರೂ ಮಸಲತ್ತಿರ್ಬೋದಾ? ಸರ್, ನಿಮ್ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ತಲೆ ಹಾಕ್ತಿದೀನಿ ಅಂತ ಅನ್ಕೋಬೇಡಿ. ಇವಾಗ ನಿಮಗ್ ಫೋನ್ ಮಾಡಿದವರು ಬೇಡದೆ ಇರೋರು ಆಗಿರ್ಬೋದು, ಆದ್ರೆ ನಿಮ್ ಮಗಳು ನಿಮ್ಗೆ ತುಂಬಾ ಬೇಕಾದವ್ರಲ್ವಾ? ಸ್ವಲ್ಪ ಯೋಚನೆ ಮಾಡೋದು ಬೆಟ್ರು ಅಂತ ನನ್ಗೆ ಅನ್ಸ್ತಿದೆ. ಇದು ಜಸ್ಟ್ ನನ್ನ ಅಭಿಪ್ರಾಯ ಅಷ್ಟೇ. ಹೌದು ರೀ, ನನಗೂ ಯಾಕೋ ಭಯ ಆಗ್ತಿದೆ. ಅದೆಲ್ಲ ಏನಿಲ್ಲ ದಾಕ್ಷು. ನಮ್ಮ ಅಳಿ ನೋಡಿದ್ರೆ ಗೊತ್ತಾಗಲ್ವಾ? ತುಂಬಾ ಒಳ್ಳೆ ಮನುಷ್ಯ, ಚಿಂದಂತ ಹುಡುಗ. ನಮ್ಮ ಅಳಿ ಅಂದ್ರೆ ಕೆಲಸ ಮಾಡೋದು ಫಾರಿನ್ ಅಲ್ವಾ? ನಮ್ ಬಿಸ್ನೆಸ್ ಫಾರಿನ್ ಅಲ್ಲಿ ಬೆಳೆದು ಬಿಡುತ್ತೋ ಅಂತ ನಮ್ಮ ಬಿಸ್ನೆಸ್ ಕಾಂಪಿಟೇಟರ್ಸ್ ಹೊಟ್ಟೆ ಕಿಚ್ಚಿಂದ ಮಾಡಿರೋ ಕೆಲಸ ಇದು. ನನಗೂ ಹಾಗೆ ಅನ್ಸತ್ತಪ್ಪ. ಹಾ, ಒಂದ್ ವೇಳೆ ಅವ್ರ ಹತ್ರ ಸಾಕ್ಷಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಎದುರುಗಡೆ ಬಂದು ನಿಂತಿರೋರು. ಕರೆಕ್ಟ್ ಕಣ. ಬಂದಿಲ್ಲ ಅಂದ್ಮೇಲೆ ಇದೆಲ್ಲ ಬೋಗಸ್ ಅನ್ಸತ್ತೆ. ನಾವು ನಂಬದ್ ಬೇಡ. ಅಲ್ಲ ಸರ್, ಹಾಗಂತ ಪೂರ್ತಿ ನಮ್ದೇ ಇರೋದು ರಿಸ್ಕೇ ಅಲ್ವಾ ಸರ್? ರಿಸ್ಕ್ ಇಲ್ಲ, ಮಣ್ಣೆ ಗಟ್ಟಿನಿಲ್ಲ. ಇದು ಪಕ್ಕ ಯಾರೋ ಹೊಟ್ಟೆ ಕಿಚ್ಚಿ ಮಾಡಿರೋ ಕೆಲಸ. ನೋಡಿ, ಇಲ್ಲಿ ನಡೆದಿರೋ ಯಾವ ವಿಷಯನೂ ಅಳಿಯಂದ್ರೆ ಗೊತ್ತಾಗ್ಬಾರ್ದು. ಫೋನ್ ಬಂದಿರೋದಾಗ್ಲಿ, ನಾವು ಮಾತಾಡಿದಾಗ್ಲಿ ಏನು ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವ್ರು ಅಪ್ಸೆಟ್ ಆಗ್ತಾರೆ. ನೀನು ವಿಶಾಲ್, ಬನ್ನಿ ಹೊರಡೋಣ. ಚಂದು, ವಾಮ. ನಾನು ಹೇಳೋದೇ ಒಂದು, ಅವ್ರು ಮಾಡೋದೇ ಇನ್ನೊಂದು. ನಮ್ ಬಾಯ್ಸ್ ಏನೋ ಒಂದು ಪ್ಲಾನ್ ಮಾಡಿದ್ರು, ಚೆನ್ನಾಗೇ ಇತ್ತು. ಆದ್ರೆ ಈ ಮಹಾಬಲ ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅಪ್ಪ ದೇವ್ರೆ, ಈ ರಿಜಿಸ್ಟರ್ನ ಹೆಂಗಾದ್ರೂ ಮಾಡಿ ನೀನೇ ಹಾಳು ಮಾಡ್ಬೇಕು. ಅಣ್ಣ, ನಮ್ ಪ್ಲಾನ್ ವರ್ಕೌಟ್. ಮದ್ವೆ ಗಂಡು ಮನೆಯಿಂದ ಕಿಕ್ ಔಟ್. ಒಂದು ಕಿಡ್ನಾಪ್ ಇಲ್ಲ, ಒಂದು ಎಸ್ಕೇಪ್ ಇಲ್ಲ. ಫೋನ್ ಅಲ್ಲ, ಎಲ್ಲ ಸಲೀಸುವಾಗ ಆಗೋಯ್ತಲ್ಲೋ. ಹೊಡಿ ಹ್ಯಾಂಡು. ಅರಿ ಅಣ್ಣ, ಕೊಡಿ. ಹಲೋ, ಹೇಳರಿ. ಎಲ್ಲ ಓಕೆ ತಾನೆ? ಏನ್ ಬದ್ನೆಕಾಯಿ ಓಕೆ, ಎಲ್ಲಾ ಪ್ಲಾನು ಮಂಟ್ಪಾಲ್ ಆಯ್ತಿಲ್ಲಿ. ಅಂದ್ರೆ ಎಲ್ರು ಹೊರಡ್ತಿದಾರೆ ಕಣ, ಬೇಗ ಕರಡಿನ ಕಿಡ್ನಾಪ್ ಮಾಡ್ರೋ. ಅಲ್ಲ ಹರಿ, ನಾವು ಮಾತಾಡಿದ್ದು 1 ವಾರ ಟೈಮ್ ಕೇಳಿದ್ದು. ಕಾದಿರೋ ಹಂಚ್ ಮೇಲೆ ಬರೀ ನೀರ್ ಚುಮಕ್ಸಂಗಾಯ್ತು ಅಷ್ಟೇ. ಹರಿ, ಏನೋ ಮಾಡೋದೀಗ? ಏನೋ ಮಾಡೋದು, ಕಿಡ್ನಾಪ್ ಮಾಡ್ರೋ. ಹರಿ, ಮುತ್ತು ಹಣ ಇದಕ್ಕೆ ಒಪ್ತಾ ಇಲ್ವೋ? ಮಗನೇ, ಲೈಫಲ್ಲಿ ಫಸ್ಟ್ ಟೈಮ್ ನಂಬಿ ಅವ್ರ ಕೆಲಸ ಹೇಳಿದೀನಿ. ಹೆಂಗಾದ್ರೂ ಮಾಡಿ ಅಣ್ಣನ ಒಪ್ಸು. ಅಲ್ಲ ಕಣೋ, ಅಣ್ಣ ಯಾಕೋ ಹಿಂಗೆ?
ಹರಿ, ಏನು ಮತ್ತೆ ನಿಂದು? ಒಂದ್ಸತಿ ಹೇಳಿದ್ರೆ ಗೊತ್ತಾಗ್ಬೇಕು ತಾನೆ. ನೀನ್ ಹೇಳಿದಷ್ಟು ಸುಲಭ ಅಲ್ಲ ಹರಿ. ದಾರನ ಕತ್ತರಿಸಕ್ ಹೋಗಿ ಭಾರನ ಮೈ ಮೇಲೆ ಎಳ್ಕೊಂಡಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಅಣ್ಣ ನಿಜವಾಗ್ಲೂ ಅವನು ಆ ಹುಡುಗಿಗೆ ಇಷ್ಟ ಇಲ್ಲ ಅಣ್ಣ. ನಾನ್ ಹೇಳೋದೇನಾದ್ರು ಸುಳ್ಳು ಅನ್ಸಿದ್ರೆ ನೀನೇ ಒಂದ್ಸಲ ಬಂದು ರಿಜಿಸ್ಟರ್ ಆಫೀಸ್ ಹತ್ರ ನೋಡು, ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ನಾನೇನಕ್ಕೋ ಬರ್ಬೇಕು? ನಾನ್ ಎಲ್ಗೂ ಬರಲ್ಲ. ನೀನ್ ಮೊದ್ಲು ಅಲ್ಲಿಂದ ಹೊರಟು ಬಾ. ಅಣ್ಣ ನಿನ್ಗೆ ಹೆಂಗಣ್ಣ ಹೇಳಿ? ಏನು ಹೇಳೋದ್ ಬೇಕಾಗಿಲ್ಲ. ನೋಡು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀನ್ ಮೊದ್ಲು ವಾಪಸ್ ಬಂದ್ಬಿಡು. ವಾಪಸ್ ಊರ್ಗ್ ಹೋಗೋಣ. ಅಯ್ಯೋ ಅಣ್ಣ, ಅರೆ ಅಣ್ಣ, ನೀ ನಮ್ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ರಿಜಿಸ್ಟರ್ ಆಫೀಸ್ದು ನಂಗೆ ಲೊಕೇಶನ್ ಕಳ್ಸು, ನಾವೆಲ್ಲ ಬರ್ತಾ ಇದೀವಿ. ಮೈ ತಲೆ ಕೆಟ್ಟಿದೇನೋ ನಿಂಗೆ? ಅಣ್ಣ ಹರಿ ಹೇಳೋದ್ ನೋಡಿದ್ರೆ ಮ್ಯಾಟ್ರ್ ಸೀರಿಯಸ್ ಆಗಿದೆ ಅಂತ ಅನ್ಸುತ್ತೆ. ಅವನ್ ಮ್ಯಾಟ್ರ್ ಯಾವ್ದು ಸೀರಿಯಸ್ ಆಗಿರಲ್ಲ. ಇವತ್ತೊಂದು ಹೇಳಿದ್ರೆ ನಾಳೆ ಇನ್ನೊಂದು ಹೇಳ್ತಾನೆ. ಇಲ್ಲ ಅಣ್ಣ, ಹರಿ ಅಣ್ಣ ಇಷ್ಟ ದಿನ ಹೇಳಿದಕ್ಕೂ ಇವಾಗ ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎಲ್ರಿಗಿನ್ನ ಚಿಕ್ಕವ್ ನಾನು. ನನಗೆ ಅರ್ಥ ಆಗ್ತಿದೆ, ನಿನಗೆ ಅರ್ಥ ಆಗ್ತಿಲ್ವಾ? ಶಬ್ಬಾಷ್. ಈ ವಿಷಯದಲ್ಲಿ ನೀವಿಬ್ರು ನನಗಿಂತ ದೊಡ್ಡವರಾಗ್ಬಿಟ್ರಾ? ಅದು ಹಾಗಲ್ಲ ಅಣ್ಣ. ಹಾ, ಅದು ಏನಾದ್ರೂ ಆಗಿರ್ಲಿ, ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಿ ನಮ್ ಬೆಲೆನ ನಾವು ಕಳ್ಕೋಬಾರ್ದು. ಅಣ್ಣ, ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ವಿಷಯ ಅವ್ರದ ನಮ್ದ ಅಂತ. ಏಯ್ ಏನು ಹೇಳ್ತಿದ್ಯಾ? ಏನ್ ಹೇಳ್ತಿದ್ಯಾ ನೀನು? ಏನ್ ಹೇಳ್ತಿದ್ದಾನ ಅವನು? ಅಣ್ಣ ಮೊದ್ಲು ನೀನ್ ಬಾರಣ, ಅಲ್ಲಿ ಏನ್ ಆಗ್ತಿದೆ ಅಂತ ಹೋಗಿ ನೋಡೋಣ. ನೀನ್ ಬರೋಣ, ಹೋಗೋಣ. ಅರ್ಥ ಮಾಡ್ಕೊಳ್ರು, ಬೇಡ ಕಣ್ರು. ದಾಸು, ನಮ್ಗೆ ಆಗ್ದಿರೋರು, ಗೊತ್ತಿಲ್ದಿರೋರು ಫೋನ್ ಮಾಡಿ ಇದನ್ನ ಹೇಳ್ತಿರ್ತಾರೆ. ಮೊದಲು ರಿಜಿಸ್ಟರ್ ಮ್ಯಾರೇಜ್ ಒಂದು ಆಗ್ಬೇಕು. ಡ್ರೈವರ್ ಇಲ್ವಾಗ? ಹಲೋ ಡ್ರೈವರ್, ಕಿವಿ ಕೇಳಿಸಲ್ವಾ ಅವನಿಗೆ? ಹಲೋ, ಸತ್ಯ ಹರಿಶ್ಚಂದ್ರ ಸರ್. ಬನ್ನಿ. ಬನ್ನಿ ಸರ್. ಸರ್ ನಡಿಯಪ್ಪ ಹೊರಡೋಣ. ಎಲ್ಲಿಗೆ ಸರ್? ಏನು ಹೀಗೆ ಕೇಳ್ತಿದ್ಯಾ? ರಿಜಿಸ್ಟರ್ ಆಫೀಸ್ಗೆ. ಸರಿ ಸರ್. ರೀ, ಏನು ತೊಂದರೆ ಆಗಲ್ಲ ತಾನೆ? ಅಮ್ಮ, ಅದು ಫೇಕ್ ಕಾಲ್ ಅಮ್ಮ, ಗಾಬರಿ ಆಗ್ಬೇಡ. ದಾಕ್ಷು, ಬುದ್ಧಿ ಇಲ್ವ ನಿನಗೆ? ಅಳಿಯಂದ್ರ ಮುಂದೆ ಅನುಮಾನ ಬರೋ ಹಾಗೆ ನಡ್ಕೊಂಡ್ರೆ ಅಂತ ಹೇಳ. ಒಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಕತಿ ಕಾಣಿಸ್ತಿತ್ತು. ತಡ್ಕೊ. ಏನಪ್ಪ ಗುಣಗ್ತಾ ಇದೆಯಾ? ಸರ್, ಅದು ಆರ್ಯ ಸರ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಲೇಟ್ ಆಗುತ್ತೆ. ಬನ್ನಿ ಸರ್, ಹೊರಡೋಣ. ಬನ್ನಿ. ಚಂದು, ಬೇಜಾರಾಗ್ಬೇಡ ಕಣೆ. ಮಾವ ಏನಾದ್ರೂ ನೋಡಿದ್ರೆ ಸುಮ್ನಿರಲ್ಲ ಕಣೆ. ನನ್ ಕನ್ಸು, ನನ್ನ ಆಸೆ, ನನ್ ಮನ್ಸಿನ ನೆಮ್ಮದಿ ಯಾರಿಗೂ ಇಂಪಾರ್ಟೆಂಟ್ ಅಲ್ವಾ? ಇನ್ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಇವತ್ತೇ ನನ್ ಕೊನೆ ದಿನ. ಅದಕ್ಕೆ ಚಂದಮ್ಮ ಸೈನ್ ಮಾಡು. ಇಲ್ಲಪ್ಪ, ಸೈನ್ ಮಾಡಲ್ಲ. ಚಂದನು, ನಾನು ಅಪ್ಪ ಎಲ್ಲ ಚೆಕ್ ಮಾಡಿದೀವಿ, ಪ್ಲೀಸ್ ಸೈನ್ ಮಾಡು. ದಾಸು, ಪೆನ್ ಕೊಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.